ಕೊಲೆಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ನೋಡಿದ್ರೆ ಏನಾರು ನಿಮ್ಗೆ ಏನು ಅನಿಸ್ತು? ಸೊ ಅದೇ ಈಗ ಫಸ್ಟ್ ಶೋ ಮುಗಿದಿದೆ, ಜನ ಫುಲ್ ಎಂಜಾಯ್ ಮಾಡಿ ನೋಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಅವರ ರಿಯಾಕ್ಷನ್ ನೋಡೋಕ್ಕೆ. ನಾನು ಈಗ ಗ್ರಾಮೀಣ ಒಂದು ದೊಡ್ಡ ಜರ್ನಿ, ನಾನು ಈ ದಿನಕ್ಕೆ ಕಾಯ್ತಾ ಇದ್ದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜನ ಈ ಸಿನಿಮಾನ ಹೇಗೆ ತೊಗೊಳ್ತಾರೆ, ಹೇಗೆ ಎಂಜಾಯ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತಾ ಅಂತ. ಬಟ್ ಈಗ ನೋಡಿದಂಗೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತದೆ. ಸರ್, ಅಪರ್ಣ ಅವರು ನಿಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಬಟ್ ಅವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಬಟ್ ಹೇಗೆ ಅನ್ನಿಸ್ತು ಅವ್ರ ಜೊತೆ ಜರ್ನಿ? ಅದು ತುಂಬ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಅವ್ರೇನೋ ಇವತ್ತು ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು ಈ ರಿಯಾಕ್ಷನ್ನ ನೋಡೋದಕ್ಕೆ. ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಕನ್ಸರ್ನ್ ಅವ್ರಿಗೆ ನಮ್ಮೆಲ್ಲ ಆ್ಯಕ್ಟರ್ಸ್ ಮೇಲೆ. ತುಂಬ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂಥರ ಭಾಗ್ಯ. ಅವ್ರು ತುಂಬ ಒಳ್ಳೆ ಕೋ-ಸ್ಟಾರು. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ನನ್ನ ಆ್ಯಕ್ಟಿಂಗಿಗೆ. ಸೊ ಆಮೇಲೆ ತುಂಬ ಡಿಸ್ಕಷನ್ಸ್ ಮಾಡಿ ಅವ್ರ ಜೊತೆ ಒಂದೊಂದು ಸೀನ್ ಕೂಡ ಮಾಡಿದ್ದು. ಸೊ ಅದರಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಸರ್, ಪ್ರತಿಯೊಂದು ನಿಮ್ಮ ಎಂಟ್ರಿಗೂ ಫ್ಯಾನ್ಸ್ ಚಿಲ್ಲೆ ಹೊಡಿತಾ ಇದ್ರು, ಚಪ್ಪಾಳೆ ಕೊಡ್ತಾ ಇದ್ರು. ಹೇಗೆ ಅನ್ನಿಸ್ತಾ ಇದೆ ಸರ್? ಬಟ್ ಗ್ರಾಮೀಣ ಮೇನ್ ತೊಗೊಂಡಿದ್ದೆ ಅಭಿಮಾನಿಗಳಿಗೋಸ್ಕರ. ಯಾಕಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನೀವು ತುಂಬ ಸಾಫ್ಟ್ ರೋಲ್ ಮಾಡ್ತೀರಾ, ಈ ಥರ ನಿಮ್ಮನ್ನ ನೋಡಬೇಕು ಅಂತ ನನ್ನ ಯಾವಾಗಲೂ ಕೇಳ್ತಾ ಇದ್ರು. ಸೊ ಗ್ರಾಮೀಣ ಸಿನಿಮಾ ಸಂಪೂರ್ಣ ನಮ್ಮ ಅಭಿಮಾನಿಗೋಸ್ಕರನೇ ಮಾಡಿದೆ. ನಿನ್ನೆ ಅಶ್ವಿನಿ ಮೇಡಮ್ ಅವರು ಅದೇ ನೆನ್ನೆ ನನ್ನ ತಮ್ಮ ಯುವ, ನಮ್ಮ ತಂದೆ ತಾಯಿ, ಆಮೇಲೆ ಅಶ್ವಿನಿ ಆಂಟಿ, ನನ್ನ ತಂಗಿರು ಎಲ್ಲ ನೋಡಿದ್ರು. ಅವರೆಲ್ಲರಿಗೂ ಅದೇ ತುಂಬ ಇಷ್ಟ ಆಯಿತು. ಈ ಥರ ನನ್ನ ಯಾವತ್ತೂ ನೋಡಿರಲಿಲ್ಲ, ಅವ್ರು ನೋಡಿ ತುಂಬ ಖುಷಿ. ಅವ್ರಿಗೆ ತುಂಬ ಖುಷಿ ಆಯಿತು. ತುಂಬ ಖುಷಿಯಿಂದ ಸಿನಿಮಾ ನೋಡಿದ್ದು. ತುಂಬ ಎಲ್ಲರಿಗೂ ತುಂಬ ಸ್ಯಾಟಿಸ್ಫೈ. ಅದೇ ಎಲ್ಲರಿಗೂ ಕ್ಲೈಮ್ಯಾಕ್ಸ್ದು ಪೋರ್ಷನ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಆದಮೇಲೆ ಒಂದು ಡೈಲಾಗ್ ಇದೆಯಲ್ಲ, ಆ ಡೈಲಾಗ್ ತುಂಬ ಇಷ್ಟ ಆಯಿತು. ಸಿನಿಮಾದಿಂದ ಒಂದಷ್ಟು ಮೆಸೇಜ್ಗಳು ಬರುತ್ತೆ. ಆಮೇಲೆ ಒಂದಷ್ಟು ಸಂಬಂಧಗಳ ಬಗ್ಗೆ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಅದೆಲ್ಲ ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ಟ್ರೈಲರ್ ಲಾಂಚಲ್ಲಿ ಯುವ ಅವರು ನಿಮ್ಮ ರೊಮ್ಯಾಂಟಿಕ್ ಸೀನ್ ಭಾಳ ಇಷ್ಟ ಅಂತ ಸಿನಿಮಾ ನೋಡಿದ್ರೆ ಅದೆಲ್ಲ ತುಂಬ ಅಪೀಲ್ ಐತೆ. ಅಂದರೆ ಈ ಸಿನಿಮಾ ನೋಡಿದ್ರೆ ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫೈಟ್ಸ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಸೊಸೈಟಿ ಮೇಲಿರೋ ಒಂದು ಕಾಳಜಿ ಇಷ್ಟ ಆಗುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ತೊಗೊಂಡೋಗ್ತಾರೆ ಅಂತ ಅನಿಸುತ್ತೆ. ನಮ್ಮ ಡೈರೆಕ್ಟರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು ಕೂಡ ಇದ್ದಾರೆ. ಸೊ ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ಆಮೇಲೆ ಇದು ಅಂತ ಒಳ್ಳೆ ರಿಲೀಸ್ ಕೂಡ ಮಾಡಿದ್ದಾರೆ. ಸೊ ಇನ್ನೂ ಜನಕ್ಕೆ ಬಿಟ್ಟಿದ್ದು ನಮ್ಮ ಸಿನಿಮಾ ನಿಮ್ಮ ಮುಂದೆ ಇದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಗ್ತಿದೆ. ಪ್ರತಿಯೊಂದು ಸೀನಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡ್ತಿರೋದನ್ನು ನೋಡಿ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರಿಂದನೂ ಕೂಡ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನಿಮ್ಮ ಕೈಯಲ್ಲಿದೆ, ನೀವೇ ಇದನ್ನು ನಮಗೆ ಗೆಲ್ಲಿಸಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹೌದು, ನನ್ನ ಪಾತ್ರ ಕುಸುಮಕ್ಕೆ ಆ್ಯಕ್ಚುಲಿ ತುಂಬ ಕನೆಕ್ಟ್ ಆಗಿದ್ದಾರೆ ಎಲ್ಲರೂ. ತುಂಬ ಒಳ್ಳೆ ಪಾತ್ರ ಅಂತ ನನಗೆ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ. ಏನು ಫೀಡ್ಬ್ಯಾಕ್ ಕೊಟ್ಟರು ಮೇಡಮ್ ಆಡಿಯನ್ಸ್ ಜೊತೆ ಕೂತು ಒಂದು ಸಿನಿಮಾ ನೋಡಿದಾಗ ಏನು ಫೀಡ್ಬ್ಯಾಕ್ ಕೊಟ್ಟರು ಆಡಿಯನ್ಸ್? ಖುಷಿ ಆಯಿತು. ಎಲ್ಲರೂ ಆ ಸೀನ್ಗೆ ರಿಯಾಕ್ಟ್ ಮಾಡ್ತಿರೋದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮಾಸ್ಕ್ ಹಾಕೊಂಡು ಗೊತ್ತಾಗ್ತಿಲ್ಲ. ಆಡಿಯನ್ಸ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗ್ರಾಮೀಣ? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಾನು ಗ್ರಾಮೀಣ ಒಂದು ದೊಡ್ಡ ಜರ್ನಿ ತುಂಬ ಕಾಯ್ತಿದ್ದೆ ಈ ದಿನಕ್ಕೆ. ನಮಗೇನಂದರೆ ಇದನ್ನು ಜನ ಹೇಗೆ ತೊಗೊಳ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ, ರಿಯಾಕ್ಷನ್ಗೆ ತುಂಬ ಕಾಯ್ತಿದೆ. ಬಟ್ ಇವತ್ತು ಇಲ್ಲಿ ಬಂದು ಎಲ್ಲರಿಂದ ತುಂಬ ಒಳ್ಳೆ ರಿಯಾಕ್ಷನ್ ಬಂತು. ಅದು ಕೇಳಿ ತುಂಬ ಖುಷಿ ಆಯಿತು, ನೋಡಿ ತುಂಬ ಖುಷಿ ಆಯಿತು. ನಾವು ಆ್ಯಕ್ಚುಲಿ ಫಿಲಮ್ನ ಇದು ಮಾಡಿದಾಗ ಒಂದೊಳ್ಳೆ ಕಂಟೆಂಟ್ ಫಿಲಮ್ ಅನ್ನೋ ಥರದಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ಇವತ್ತು ಸಿಂಗಲ್ ಥಿಯೇಟ್ರ್ನಲ್ಲಿ
ಇಷ್ಟೊಂದು ಮಾಸ್ ರೆಸ್ಪಾನ್ಸ್ ಬರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ವಿಷಯಾಧಾರಿತ ಸಿನಿಮಾ ಗೊತ್ತಲ್ಲ, ವಿನಯ್ ಸರ್ ಸಬ್ಜೆಕ್ಟ್ ತೊಗೊಂಡಿರೋದು ಆ ಥರದ್ದೇ ನಾವಿದು ಮಾಡಿಕೊಟ್ಟಿರೋದು. ಬಟ್ ಸಖತ್ ಸರ್ಪ್ರೈಸಿಂಗ್ ಆಗಿ ಮಾಸ್ ಆಡಿಯನ್ಸ್ಗೆ ಸಖತ್ತು ವರ್ಕ್ ಆಗಿರೋದು ಸಖತ್ ಖುಷಿ ಆಗ್ತಾ ಇದೆ. ಪ್ರತಿ ಫೈಟ್ಗಳು, ಆಮೇಲೆ ರೊಮ್ಯಾಂಟಿಕ್ ಡೈಲಾಗ್ಗಳು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಭಾರಿ ಖುಷಿ ಆಯ್ತು ನನಗೆ. ಸರ್ಪ್ರೈಸ್ ಸುಮಾರು ಅಂದರೆ ಕೆಲವು ಸೀನ್ಗಳೆಲ್ಲ ಇರುತ್ತೆ, ನಾವು ನೋಡಿ ನಮಗೆ ಏನು ಅನಿಸಿರಲ್ಲ, ಅದೆಲ್ಲ ನಮಗೆ ಇಲ್ಲಿ ಸರ್ಪ್ರೈಸ್ ಆಯಿತು. ಇದಕ್ಕೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರಾ ಅಂತ ಭಾರಿ ಖುಷಿ ಆಯಿತು. ಹೋಪ್ಫುಲ್ಲಿ ಇದು ಅಂದರೆ ಎಸ್ಪೆಷಲಿ ಹೇಳಲೇಬೇಕಾಗಿತ್ತು ಅಂದರೆ ವಿನಯ್ ಸರ್ ಮೇಲೆ ಈ ಫಿಲಮ್ ಯಾರೇ ಫಿಲಮ್ ನೋಡಿದ್ರು ವಿನಯ್ ಸರ್ ಮೇಲೆ ಲವ್ ಆಗುತ್ತೆ. ಪ್ರತಿಯೊಂದು ಇದರಲ್ಲೂ ರೊಮ್ಯಾಂಟಿಕ್ ಸೀನ್ ಇರ್ಬೋದು, ಸೀರಿಯಸ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸೈಲೆನ್ಸ್ ಇರ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ ಸಖತ್ತಾಗಿ. ಆದರೆ ಎಲ್ಲರ ಜೊತೆ ನಾವು ನೋಡಬೇಕಾದ್ರೆ ಆಡಿಯನ್ಸು ಅದನ್ನು ಸಖತ್ತಾಗಿ ಕನೆಕ್ಟ್ ಮಾಡಿಕೊಂಡ್ರು. ನನಗೂ ಪರ್ಸ್ನಲಿ ಮಲಯಾಳದಲ್ಲಿ ಮತ್ತು ತಮಿಳಲ್ಲೆಲ್ಲ ಯೂಶ್ವಲಿ ನಾವು ಈ ಥರ ನೋಡಿದ್ದೀವಿ, ಈ ಥರ ಕ್ಯಾರೆಕ್ಟರ್ಸು, ಈ ಥರ ಒಂದು ಪಠ್ಯ ಬರೆ ಇರ್ಬೋದು. ಸೊ ಕನ್ನಡದಲ್ಲಿ ಈ ಥರ ಒಂದು ತಗೊಳ್ಳೋಕ್ಕೆ ಒಂದು ಥಾಟ್ ಹೇಗೆ ಬರ್ಬೋದು? ಅದು ಡೈರೆಕ್ಟ್ರದ ಐಡಿಯಾ ಈ ಥರದ್ದೆಲ್ಲ. ಅಂದರೆ ಅವರು ನೋಡಿರೋ ಕಡೂರು ಬೀರೂರು ಕಡೆ ಅವರು ನೋಡಿರೋ ಕತೆ ಅದು, ಅವರು ಬೆಳೆದಿರೋದು ವಾತಾವರಣದಲ್ಲಿ ಏನಿದೆ ಅಂತ, ಹಳ್ಳಿ ವಾತಾವರಣ, ಅದ್ರ ಮೇಲೆ ಬಿಲ್ಡ್ ಮಾಡಿರೋ ಕತೆ. ಹಾಗಾಗಿ ಅವ್ರ ಐಡಿಯಾ ಇದೆಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತೊಗೊಂಬಂದಿದ್ದಾರೆ. ಫಾರ್ಚುನೇಟ್ಲಿ ಆಡಿಯನ್ಸ್ಗೆಲ್ಲ ಇಷ್ಟ ಆಗಿದೆ. ಅದೇ ಶಿವಣ್ಣ ಅವ್ರ ಮೂವಿನ ಹಿಂದಿನ ಟೈಮಲ್ಲಿ ಅಂದರೆ ಹಳೆಯ ಮೂವೀಸ್ ನೋಡಿದ್ರೆ ಕೆಲವೊಂದು ಮೂವಿಗಳನ್ನ ನೋಡಿದ್ರೆ ಈ ಥರ ಇತ್ತು. ಬಟ್ ಇನ್ ಬಿಟ್ವೀನಲ್ಲಿ ಆ ಥರದ್ದು ಯಾವುದೂ ಅಷ್ಟು ಬಂದಿಲ್ಲ. ಸೊ ಈಗ ಬಂದಿರುವಂಥದ್ದು ಲೇಟೆಸ್ಟ್ ಆಗಿ ಸೊ ಹೇಗೆ ಅನ್ನಿಸ್ತಾ ಇದೆ? ನನಗೆ ಆ್ಯಕ್ಚುಲಿ ನಿನ್ನೆ ಯಾರೋ ಹೇಳ್ತಾ ಇದ್ರು, ಅಂದರೆ ಇಷ್ಟು ದಿನದಲ್ಲಿ ಈ ಥರದ್ದು ಫಿಲಮ್ಮು ಬಂದಿರಲಿಲ್ಲ, ಇದು ಬಂದಿದ್ದು ತುಂಬ ಒಳ್ಳೆಯ ಟೈಮು. ಜನ ಆ್ಯಕ್ಚುಲಿ ಬೇಸತ್ಬಿಟ್ಟಿದ್ರು. ಅಂದರೆ ಎಲ್ಲ ಥರ ನೋಡಿ ಇದು ತುಂಬ ಫ್ರೆಶ್ ಆದ ಒಂದು ಅಪ್ರೋಚು. ಇದು ಸಖತ್ತಾಗಿ ಜನ ಇಷ್ಟಪಡ್ತಾರೆ ಅಂತ ಯಾರೋ ನಿನ್ನೆ ಹೇಳ್ತಾ ಇದ್ರು, ನಿನ್ನೆ ನೋಡಿ. ಹಂಗಾಗಿ ಎಸ್ ಹೋಪ್ಫುಲಿ ನಮಗೆ ಎಸ್ಪೆಷಲಿ ಇಷ್ಟು ವರ್ಷ ಡೈರೆಕ್ಟ್ರು, ಇಡೀ ತಂಡ ಎಲ್ಲರೂ ಕಷ್ಟಪಟ್ಟಿರೋದು, ಮತ್ತು ಪ್ರೊಡ್ಯೂಸರು ಅವರೆಲ್ಲರಿಗೂ ಒಳ್ಳೇದಾಗಬೇಕು. ಆಮೇಲೆ ಎಸ್ಪೆಷಲಿ ಇಡೀ ತಂಡ, ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಂತೂ ಒಂದಂತೂ ಹೇಳುವಲ್ಲೇ, ಈ ಫಿಲಮಿಂದ ಒಂದು ಹೊಸ ಫ್ಯಾನ್ ಬೇಸು ವಿನಯ್ ಸರ್ಗೆ ಕ್ರಿಯೇಟ್ ಆಗುತ್ತೆ. ಈಗ ಮೇಘಾ ಶೆಟ್ಟಿ ಅವರು ಕಿರುತೆರೆಯಿಂದ ಹಿರಿತೆರೆಗೆ ಬಂದಿರುವಂಥದ್ದು, ಅದರಲ್ಲೂ ಒಂದು ಫಸ್ಟ್ ಮೂವಿ ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ. ಸೊ ನಿಮಗೆ ಅವರ ಒಂದು ಪೇರ್ ಜೊತೆಗೆ ಒಂದು ಆ್ಯಕ್ಟಿಂಗ್ ಹೆಂಗೆ ಅಂತ ಅನಿಸ್ತದೆ? ವೆರಿ ನೈಸ್. ಆ್ಯಕ್ಚುಲಿ ಏನಂದರೆ ಅವ್ರ ಕೆಮಿಸ್ಟ್ರಿನೇ ಸಖತ್ತಾಗಿ ವರ್ಕ್ ಆಗಿರ್ಬೋದು. ನನಗೆ ಅದನ್ನೇ ನಾನು ಆಫ್ ಸ್ಕ್ರೀನಲ್ಲಿ ಹೇಳ್ತಾ ಇದ್ದೆ, ಇವರು ಮತ್ತು ವಿನಯ್ ಸರ್ಗೆ ಸ್ವಲ್ಪ ಅಂದರೆ ರೊಮ್ಯಾಂಟಿಕ್ ಸೀನಲ್ಲಿ ನನಗೆ ಇಷ್ಟೊಂದು ಕಂಫರ್ಟಾಗಿ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಮೇಘಾ ಶೆಟ್ಟಿ ಅವರು ಆ ಕಂಫರ್ಟು ಮತ್ತು ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ಸಖತ್ತಾಗಿ ವರ್ಕ್ ಆಗ್ತಾ ಇರೋದು. ಹೌದು, ಪರ್ಫೆಕ್ಟ್ ಸೂಟು. ಮತ್ತು ಅವರು ಎಷ್ಟು ಸುಲಭ ಅಲ್ಲ ಈ ಥರದ ಕ್ಯಾರೆಕ್ಟರ್ ಸಿಗೋದು. ಗಟ್ಟಿಗಿತ್ತಿ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಸಿಕ್ಕಿರೋದು, ಅದನ್ನು ಸಖತ್ತಾಗಿ ಇದು ಮಾಡಿದ್ದಾರೆ. ಮತ್ತು ಆ ಹುಣಸೆ ಮರದ ಕತ್ಲಿದೊಂದು ಸೀನ್ ಬರುತ್ತಲ್ಲ, ಅದರಲ್ಲಿ ಹೀರೋಯಿನ್ ಡೈಲಾಗ್ನ ಎಷ್ಟು ಚೆನ್ನಾಗಿ ಜನ ಎಂಜಾಯ್ ಮಾಡ್ತಾಯಿದ್ರು. ವೆರಿ ನೈಸ್. ರೀಚ್ ಆಗಿದೆ ನನಗೆ. ಅಂದರೆ ನಾನು ಎಲ್ಲೆಲ್ಲಿ ಬರ್ಕೊಂಡಿದ್ನೋ ಅಲ್ಲೆಲ್ಲ ರಿಯಾಕ್ಟ್ ಮಾಡ್ತಾಯಿದ್ರಲ್ಲ ಜನ. ಸೊ ಅದು ನಂಗೆ ತುಂಬ ಕರೆಕ್ಟ್ ಆಗಿದೆ ಜನಕ್ಕೆ ಅಂತ ಅನ್ನಿಸ್ತು. ಈಗ ಕನ್ನಡದಲ್ಲಿ ಈ ಥರ ಕಾನ್ಸೆಪ್ಟ್ ತಗೊಂಡು ಬಂದಿರೋದು ತುಂಬ ಹಿಂದಿನ ಮೂವಿಗಳಲ್ಲಿ ಸ್ವಲ್ಪ ನೋಡಿದ್ವಿ, ಈಗ ನೋಡ್ತಾ ಇದ್ವಿ. ಇನ್ ಬಿಟ್ವೀನಲ್ಲಿ ಎಲ್ಲೂ ನೋಡಿಲ್ಲ. ಕಾಂತಾರದಲ್ಲಿ ನೋಡಿದ್ವಿ, ನ್ಯಾಚುರಲ್. ಈಗ ಮಲಯಾಳ ಮತ್ತು ತಮಿಳಲ್ಲಿ ಏನು ನೋಡ್ತಾ ಇದ್ವಿ ಅದೇ ಫೀಲ್ ಕೊಡ್ತೀವಿ. ಜನ ಇವತ್ತು ಎಕ್ಸೆಪ್ಟ್ ಮಾಡಿದ್ದಾರೆ, ಖುಷಿಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ನನಗೆ ಅದೇ ಇಷ್ಟು ವರ್ಷ ಕಷ್ಟಪಟ್ಟು ನಾವೆಲ್ಲ ಸಿನಿಮಾ ಅಂತೇನು ಓದಾಡ್ಕೊಂಡು ಆ ಕಷ್ಟಗಳೆಲ್ಲ ಮರ್ತೋಯ್ತು. ಈ ಕಾನ್ಸೆಪ್ಟ್ ಹೆಂಗೆ ಬಂತು? ಈ ಕಾನ್ಸೆಪ್ಟ್ ಐಡಿಯಾ ಹೆಂಗೆ? ಈ ಕಣ್ಮುಂದೆ ಬೇಜಾರು ನಡೀತಾ ಇದೆಯಲ್ಲ ಅಲ್ವಾ? ಬೇಜಾರು ನಡೀತಲ್ಲ ಕಣ್ಮುಂದೆ. ಪ್ರತಿ ಸರಿ ನಾನು ಊರಿಗೆ ಹೋದಾಗ ಅಥವಾ ಯಾವ್ದಾದ್ರು ನನ್ನ ಗೆಳೆಯರು ಊರಿಗೆ ಹೋದಾಗ ಬೇರೆ ಎಲ್ಲೆಲ್ಲರೂ ಒಂದೊಂದು ಓದ್ ಕಡೆಗೆಲ್ಲ ಅದು ಗೊತ್ತಿತ್ತಲ್ಲ, ಬರವಣಿಗೆ ಬರೆಯೋರಿಗೆ ಏನಾದ್ರು ನೋಡ್ತಾ ಇರ್ತೀವಿ. ನಮಗೆ ಬೇರೆ ಏನಾದ್ರು ನೋಡ್ತಾ ಇದ್ದಾಗ ಕಣ್ಣಿಗೆ ಕಾಣಿಸ್ತೀವಿ. ಯುನೀಕ್ ಅಂತ ನಿಮ್ಮಂಗೆ ನಾನು ನೋಡ್ತೀವಿ, ನಾವು ಒಂಚೂರು ಗಮನಿಸಿ ನೋಡ್ತಿದ್ದೀವಿ. ಅದು ನೋಡಿದಾಗ ಕಾಣಿಸುತ್ತೆ, ಕಣ್ಣಿಗೆ ನೇರ ಕಾಣಿಸುತ್ತಲ್ಲ, ಅಲ್ಲಿ ಖಂಡಿತನೇ ಇದು ನೋಡ್ತಿದ್ದೀನಿ. ಮತ್ತೆ ವಿನಯ್ ರಾಜ್ಕುಮಾರ್ ಮತ್ತೆ
ಮೇಘಾ ಶೆಟ್ಟಿ ಅವರ ಕಾಂಬಿನೇಷನ್ ಹೆಂಗೆ ಈ ಥಾಟ್ ಹೆಂಗೆ ಬರ್ತದೆ ಬಿಕಾಸ್ ಅವ್ರು ಹೋಮ್ಲಿ ಇದ್ದಾರೆ. ಹಾಂ, ವಿನಯ್ ಸರ್ ನನಗೆ ಯಾವತ್ತು ಅವ್ರ ಒಂಥರ ಪಕ್ಕದ ಮನೆ ಹುಡುಗ ಥರ. ಹೀರೋ ಆ ಕಡೆ ಹೀರೋನೂ ಹೌದು, ಅವ್ರಿಗೆ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಆ ಯಾವುದು ಪ್ರಾಬ್ಲಮ್ಗಳಿಲ್ದಂಗೆ ಪಕ್ಕದ ಮನೆ ಹುಡುಗ ಥರ. ಮಣ್ಣಲ್ಲಿ ಬೀಳಿದ್ರೆ ಮಣ್ಣಲ್ಲಿ, ಕೆಸರಲ್ಲಿ ಬೀಳಿದ್ರೆ ಕೆಸರಲ್ಲಿ, ಬಿಸಿಲಲ್ಲಿ ಇರೋಂದ್ರೆ ಬಿಸಿಲಲ್ಲಿ, ಮಳೆಯಲ್ಲಿ ಇರೋಂದ್ರೆ ಮಳೆಯಲ್ಲಿ. ಸೊ ಅವ್ರು ಆ ಥರ ಲಿಟ್ರಲಿ ಅವರೇ 6 ಸೆನ್ಸಿನ ಹಾಕ್ಬಿಟ್ಟಿದ್ದಾರೆ. ಅವರೇ ಅವರೊಬ್ಬ ರೈತರ ಮಗನ ಥರ ಆ ಸಿಟ್ಟಿನ ಹುಡುಗ, ಪ್ರೀತಿ ಮಾಡೋ ಹುಡುಗ, ಕೋಪದ ಹುಡುಗ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಅಲ್ಲಿ ಆಗಿದೆ. ಮೇಘಮ್ಮ ಎಲ್ಲ ಅವರು ಏನು ಅಷ್ಟು ಸಾಫ್ಟಾಗಿ ಲವ್ಲಿಯಾಗಿ ಮಾತಾಡ್ತದೆ. ಇಲ್ಲಿ ಅಂದರೆ ಹೀರೋಯಿನ್ ಅಂತ ಹೇಳಿದ್ರೆ ಒಂದು ಹೀರೋಗೆ ಲವ್ ಆದ ತಕ್ಷಣ ಅವರಿಂದ ಹೋಗೋದು ಹಂಗೆ ಆಗಿಲ್ದಲ್ಲ. ಇಂಡಿವಿಜುವಲ್ ಥಾಟ್ ಪ್ರೊಸೆಸ್ ಇರೋವಂಥ ಹುಡುಗಿ, ತಾನೇ ತನಗೇನು ಬೇಕು ಅಂತ ಯೋಚನೆ ಮಾಡುವ ಸ್ವಂತ ಶಕ್ತಿ ಇರುವ, ಸ್ವಂತ ಆಲೋಚನೆ ಇರುವಂಥ ಹುಡುಗಿ. ಸೊ ಅವಳು ಹೆಚ್ಚು ಮಾತಾಡಲ್ಲ, ಬಟ್ ಅವಳು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರುತ್ತೆ. ಆ ಥರದ್ದೊಂದು ಪಾತ್ರನ ಮೇಘಮ್ಮ ಮಾಡಿ ತುಂಬ ಚೆನ್ನಾಗಿ. ಕಿರಿತೆರೆಗೆ ಬಂದಾಗ ಮೋಸ್ಟ್ ಪ್ರಾಬ್ಲಿ ಅವರು ಗಣೇಶ್ ಜೊತೆಗೆ ಒಂದು ಪಾತ್ರ ಅಂತ ಮಾಡಿದ್ದಾರೆ. ಆದರೆ ಇದರಲ್ಲಿ ಮೇಯ್ನ್ ಲೀಡ್ ರೋಲ್ ಆಗಿ ಬಂದಿರೋದು. ಸೊ ಆ ಥಾಟ್ ನಿಮ್ಗೆ ಹೆಂಗೆ ಬಂತು? ಕುಸ್ಮಾನ್ನ ನಾನು ಕಲ್ಪನೆ ಮಾಡ್ಕೊಂಡಿದ್ನಲ್ಲ. ಸೊ ಆ ಏಜ್ಗೆ, ಆ ಮುಖ ಭಾವಕ್ಕೆ ಕರೆಕ್ಟಾಗಿದ್ದರು. ಸೊ ನಾನು ಆ ಥರ ಹೆಣ್ಮಕ್ಳು ನೋಡಿದ್ದೀನಿ. ನಮ್ಮ ಹೆಣ್ಮಕ್ಳುಗಳು ಆರಾಮಾಗಿ ಬೈಕಲ್ಲಿ ಓಡಾಡ್ಕೊಂಡು, ಹಾಲು ಹಾಕ್ಕೊಂಡು, ಹೊಲದ ಮನೆ ಕೆಲಸನೂ ಮಾಡ್ಕೊಂಡು, ಓದ್ಕೊಂಡು, ಹೆಣ್ಮಕ್ಳು ಯಾರಿಗೇನು ಕಡಿಮೆ ಇಲ್ಲ. ಸೊ ಆ ಥರ ಹೆಣ್ಮಕ್ಳು ನಾನು ತುಂಬ ಜನ ನೋಡಿದ್ದೀನಿ. ಅವರೇ ನಂಗೆ ಸ್ಫೂರ್ತಿ. 100 days ಪಕ್ಕ ಅಂತ ಹೇಳಿ ಅದು ನೀವು ಹೇಳಬೇಕು, ಜನ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಅದು ಆಗದೆ ನನ್ನ ಮೊಬೈಲ್ ಹ್ಯಾಂಗ್ ಆಗ್ತಾಯಿದೆ, ಅಷ್ಟು ಫೋನ್ ಬರ್ತಾಯಿದೆ, ಹ್ಯಾಂಗ್ ಆಗ್ತಾಯಿದೆ. ಅಂದರೆ ರಿಸೀವ್ ಮಾಡೋದಕ್ಕೆ ಆಗ್ತಾರೋ ಅಷ್ಟು ವಾಟ್ಸಪ್ ಮೆಸೇಜು, ಫೋನ್ ಕಾಲ್ ಕಂಟಿನ್ಯೂಯಸ್ ಆಗಿ ಬರ್ತಾಯಿದೆ. ಸೊ ಇದೇನು ಹೇಳುತ್ತೆ ಅಂದರೆ, ಕನ್ನಡ ಪ್ರೇಕ್ಷಕ ಯಾವತ್ತೂ ಹಸ್ತಿರ್ತಾನೆ. ಅವ್ನಿಗೆ ಒಳ್ಳೆ ಸಿನಿಮಾ ಕೊಡಬೇಕಷ್ಟೇ. ಒಳ್ಳೆ ಸಿನಿಮಾ ಕೊಟ್ಟರೆ ಅವ್ನು ನಿಜವಾಗ್ಲೂ ಹಪ್ಪಿ, ಕೊಂಡಾಡಿ, ಮುದ್ದಾಡಿ ಬೆಳೆಸ್ತಾನೆ ಅನ್ನೋದಕ್ಕೆ ಇವತ್ತು. ಕನ್ನಡ ಚಿತ್ರರಂಗ ಬೆಳಿಬೇಕು. ಇಲ್ಲ, ನಾನು ಹಿಂದಿ ಕಾನ್ಸೆಪ್ಟ್ ಅಂದಾಗ ಜನ ಇಷ್ಟಪಟ್ಟು ನೋಡ್ತಾರೆ, ಕಷ್ಟಪಟ್ಟು ಅಂತೂ ಬರಲ್ಲ. ಥ್ಯಾಂಕ್ ಯು. ಅಲ್ಲ ಅದೇ, ಥ್ಯಾಂಕ್ ಯು ಸೋ ಮಚ್. ಆ ಯುನೀಕ್ ಅನ್ನೋದಕ್ಕಿಂತ ನಾನು ತುಂಬ ಎಷ್ಟು ಹಾನೆಸ್ಟಾಗಿ ಬರ್ಕೊಂಡಿರೋ ಸ್ಕ್ರಿಪ್ಟು ಒಂದೊಂದು ಸರಿನೂ ಪ್ರೊಡ್ಯೂಸರ್ ನನಗೆ ಬೆಸ್ಟ್ ಸಿಗ್ತಾ ಹೋಗಿ. ಈಗ ಲಹರಿ ಅಂತ ಸಂಸ್ಥೆಯವರಿಗೆಲ್ಲ ಕತೆ ಒಪ್ಸೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಅಣ್ಣವ್ರ ಫ್ಯಾಮಿಲಿಗೆಲ್ಲ ಕತೆ ಒಪ್ಸೋದು ಅಷ್ಟು ಈಸಿ ಅಲ್ಲ. ಸೊ ಅವರು ಒಪ್ಪಿದ್ದಾರೆ ಅಂದರೆ ಅಲ್ಲೇ ಗೆದ್ದಿದ್ದಾರೆ. ಸೊ ಇವಾಗಿನ ಪ್ರೇಕ್ಷಕ ನೋಡಿ ಅದು ನಮ್ಗೆ ಒತ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲಿ ಗೆಲ್ಸಿದ್ದಾರೆ, ಇವ್ರು ಒತ್ಕೊಂಡು ಹೋಗ್ತಿದ್ದಾರೆ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.